ಹಾಯ್ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ನೀವು ಅಪ್ಲೋಡ್ ಮಾಡ್ತಿರುವಂಥ ರೀಲ್ಸನ್ನು ಬೇರೆ ಬೇರೆ 5 ಭಾಷೆಗಳಲ್ಲಿ ನೀವು ನಿಮ್ಮ ರೀಲ್ಸನ್ನು ಪಬ್ಲಿಷ್ ಮಾಡ್ಬೋದು. ಆಯಿತಾ? ಯಾವ ರೀತಿಯಾಗಿ ನಿಮ್ಮ ರೀಲ್ಸನ್ನು ಬೇರೆ ಬೇರೆ 5 ಭಾಷೆಯಲ್ಲಿ ಪಬ್ಲಿಷ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮೊದಲು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ರೈಟ್ ಸೈಡಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲೋಗೋ ಕಾಣಿಸ್ತಾ ಇರುತ್ತೆ ರೌಂಡಾಗಿ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪಬ್ಲಿಷ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳು ಇರ್ತವೆ. ನೀವು ಯಾವ ರೀಲ್ಸನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಇದಿರಲ್ವ, ಆ ರೀಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಾನು ಈ ರೀಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಜಾಸ್ತಿ ವ್ಯೂಸ್ ಬಂದಿರುವಂಥ ರೀಲ್ಸ್ ಮಾತ್ರ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಗುತ್ತೆ. ಆಯಿತಾ? ಈಗ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಇನ್ನೊಂದು ಸಲ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಟ್ರಾನ್ಸ್ಲೇಟ್ ರೀಲ್ ಅಂತ ಬಂದಿದೆ. ಈ ರೀಲಿಗೆ ಎಲ್ಲ ರೀಲ್ಸ್ಗಳಿಗೂ ಬರೋದಿಲ್ಲ, ಆದ್ದರಿಂದ ಯಾವ ರೀಲ್ಸಿಗೆ ಬಂದಿದೆ ಆ ರೀಲ್ಸನ್ನು ನೀವು ಟ್ರಾನ್ಸ್ಲೇಟನ್ನು ಮಾಡ್ಕೊಳ್ಬೋದು. ಈಗ ಟ್ರಾನ್ಸ್ಲೇಟ್ ರೀಲ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ರೀಚ್ ಮೋರ್ ಪೀಪಲ್ ವಿತ್ ಟ್ರಾನ್ಸ್ಲೇಷನ್ಸ್, ಇಲ್ಲಿ ಕೆಳಗಡೆ ಟ್ರಾನ್ಸ್ಲೇಟ್ ರೀಲ್ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಅಂತ ಬರುತ್ತೆ. ಆಯಿತಾ? ಸ್ವಲ್ಪ ಹೊತ್ತು ಪ್ರೊಸೆಸ್ ಆಗುತ್ತೆ. ಈಗ ಕೆಳಗಡೆ ಬಂದಿದೆ ನೋಡಿ, ಟ್ರಾನ್ಸ್ಲೇಷನ್ಸ್ ಪ್ರೊಸೆಸಿಂಗ್ ಅಂತ. ಪ್ರೊಸೆಸಿಂಗ್ ಕಂಪ್ಲೀಟ್ ಆದಮೇಲೆ ಬೇರೆ ಬೇರೆ 5 ಭಾಷೆಗಳಲ್ಲಿ ಈ ಒಂದು ವಿಡಿಯೋವನ್ನು ಎಲ್ಲರೂ ಕೂಡ ನೋಡ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ. ಈಗ ನಾನು ಮೊದಲೇ ಮಾಡಿರುವಂಥ ಬೇರೆ ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋನ ಈಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಆಯಿತಾ ಫ್ರೆಂಡ್ಸ್? ಈಗ ನೋಡ್ತಾ ಇದ್ದೀರಲ್ವಾ, ಇದು ನನ್ನದೇ ವಿಡಿಯೋ. ಇಲ್ಲಿ ಕೆಳಗಡೆ ನೋಡಿ ವ್ಯೂ ಟ್ರಾನ್ಸ್ಲೇಷನ್ಸ್ ಅಂತ ಇದೆ, ಇದು ಕಂಪ್ಲೀಟ್ ಆಗಿದೆ, ಪ್ರೊಸೆಸಿಂಗ್ ಇಲ್ಲ. ಆಯಿತಾ? ಈಗ ವ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ವ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಟ್ರಾನ್ಸ್ಲೇಟೆಡ್ ವಿತ್ ಮೆಟಾ ಎ ಅಂತ ಬರ್ತಾಯಿದೆ. ಹಾಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಪೋರ್ಚುಗೀಸ್, ಸ್ಪೇನಿಷ್ ಅಂತ ಇದೆ. ಈಗ ಈ ಒಂದು ರೀಲ್ಸನ್ನು ಯಾವ ಭಾಷೆಯಲ್ಲಿ ಕೇಳಿಸ್ಕೋಬೇಕು ಅಂತ ಇದಿರಲ್ವ, ಆ ಭಾಷೆಯಲ್ಲಿ ಕ್ಲಿಕ್ ಮಾಡಿದರೆ ಅದು ಆ ಭಾಷೆಯಲ್ಲೇ ಪ್ಲೇ ಆಗುತ್ತೆ. ಆಯಿತಾ? ಈಗ ನಾನು ಇಂಗ್ಲೀಷ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಆಯಿತಾ? ಈಗ ನಾನು ಇಂಗ್ಲೀಷ್ ಮೇಲ್ಗಡೆ ಕ್ಲಿಕ್ ಮಾಡಿದ್ದೇನಲ್ವಾ, ಈಗ ವಾಯ್ಸನ್ನು ದೊಡ್ಡ ಮಾಡ್ತೀನಿ ನೋಡಿ. ಗಾಯ್ಸ್ ನೋಡಿ, ಈಗ ಇಂಗ್ಲೀಷಲ್ಲಿ ಪ್ಲೇ ಆಗ್ತಾಯಿದೆ ಅಲ್ವಾ. ಇದೇ ರೀತಿಯಾಗಿ ನಿಮ್ಮ ವೀಡಿಯೋಸ್ಗಳು ಕೂಡ ಆಗ್ತವೆ. ಆಯಿತಾ? ನಾನು ಹೇಳ್ಕೊಟ್ಟಿದ್ನಲ್ವಾ, ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ವಾಯ್ಸನ್ನು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಎಲ್ಲ ವೀಡಿಯೋಸ್ಗಳಿಗೂ ಬರೋದಿಲ್ಲ. ಆಯಿತಾ? ಕೆಲವೊಂದಿಷ್ಟು ವೀಡಿಯೋಸ್ಗಳಿಗೆ ಬರುತ್ತೆ. ಹಾಗೆ ಯಾವ ವೀಡಿಯೋಸ್ಗಳಿಗೆ ಬರಬೇಕು ಅನ್ನೋದು ಕೂಡ ಇನ್ಸ್ಟಾಗ್ರಾಮ್ನವರೇ ಡಿಸೈಡ್ ಮಾಡ್ತಾರೆ. ನಿಮ್ಮ ರೀಲ್ಸ್ನಲ್ಲಿ ಜಾಸ್ತಿ ಕನ್ವರ್ಜೇಷನ್ ಇದ್ದರೆ ಅಂತಹ ವೀಡಿಯೋಸ್ಗಳಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಆಯಿತಾ? ನನ್ನ ವೀಡಿಯೋಸ್ಗಳಿಗೂ ಕೂಡ, ನನ್ನ ರೀಲ್ಸ್ಗಳಿಗೂ ಕೂಡ ಎಲ್ಲ ರೀಲ್ಸ್ಗಳಿಗೂ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಕೆಲವೊಂದಿಷ್ಟು ರೀಲ್ಸ್ಗಳಿಗೆ ಬಂದಿದೆ. ಆಯಿತಾ? ಅಂತಂದರೆ ಆಲ್ಮೋಸ್ಟ್ ಜಾಸ್ತಿ ವ್ಯೂಸ್ ಯಾವುದಕ್ಕೆ ಬಂದಿದೆ ಅಂಥ ವೀಡಿಯೋಸ್ಗಳಿಗೆ ನನಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಪ್ಷನ್ ಬಂದಿದೆ. ಹಾಗೆ ಜಾಸ್ತಿ ವ್ಯೂಸ್ ಬಂದಿರೋದಕ್ಕೂ ಕೆಲವೊಂದಕ್ಕೆ ಬಂದಿಲ್ಲ. ಅಂತಂದರೆ ನಾನು ಕನ್ವರ್ಜೇಷನ್ ಇಲ್ಲದೇ ಇರುವಂಥ ವೀಡಿಯೋಸ್ ರೀಲ್ಸ್ಗಳಿಗೆ ಅದಕ್ಕೂ ಕೂಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಆಪ್ಷನ್ ಕಾಣಿಸ್ತಾ ಇಲ್ಲ. ಆಯಿತಾ ಫ್ರೆಂಡ್ಸ್? ನಿಮ್ಮ ವೀಡಿಯೋಸ್ಗಳಿಗೆ ಟ್ರಾನ್ಸ್ಲೇಟ್ ಆಪ್ಷನ್ ಕಾಣಿಸ್ತಾ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಸ್ವಲ್ಪ ದಿನ ಆದಮೇಲೆ ಬರುತ್ತೆ. ಆಯಿತಾ? ಸ್ವಲ್ಪ ದಿನ ವೇಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ನೀವು ಕನ್ವರ್ಜೇಷನ್ ಇರುವಂತಹ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿ. ಆವಾಗ ಜಾಸ್ತಿ ವ್ಯೂಸ್ ಬಂದಾಗ, ಒಂದು 15,000ಕ್ಕಿಂತ ಜಾಸ್ತಿ ವ್ಯೂಸ್ ಬಂದಾಗ ಆವಾಗ ನಿಮಗೆ ಟ್ರಾನ್ಸ್ಲೇಟ್ ಆಪ್ಷನ್ ಕಾಣಿಸುತ್ತೆ. ಆಯಿತಾ? ಆವಾಗ ನೀವು ಇದೇ ರೀತಿ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳನ್ನು ಬೇರೆ ಬೇರೆ 5 ಭಾಷೆಗಳಲ್ಲಿ ನೀವು ನಿಮ್ಮ ವೀಡಿಯೋಗಳನ್ನು, ನಿಮ್ಮ ರೀಲ್ಸ್ಗಳನ್ನು ಪಬ್ಲಿಷನ್ನು ಮಾಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.